ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್ಸ್. ಗೈಸ್ ಎಲ್ಲರೂ ಆಗಿರೋ ಗೈಸ್ ನೋಡಿ ನನ್ನ ಅವಸ್ಥೆನ. ಮಳೆ ಬೇರೆ ಬರ್ತೈತೆ, ಸಣ್ಣಗೆ ಸೈಕ್ಲೋನ್ ಥರ. ವೀಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಲೆಂತ್ ಇದೆ ವೀಡಿಯೋ, 3 GB ವೀಡಿಯೋಗೆ ಬೇಕಿವತ್ತು. ಸೊ ನೆನ್ನೆ ಒಂದು ಅರ್ಧ ಅಪ್ಲೋಡ್ಗೆ ಹಾಕಿದ್ದೆ, ಇವತ್ತು ಇನ್ನಿದ್ದಿದ್ದು ಇವತ್ತು ಅಪ್ಲೋಡ್ಗೆ ಹಾಕಿದ್ದೀನಿ. ಈಗ ಮಳೆ ಬರ್ತೈತೆ, ಏನು ಮಾಡೋದು, ಕೂತ್ಕೊಳ್ಳೋಕ್ಕೂ ಆಗೋಲ್ಲ, ಇಲ್ಲೆಲ್ಲೂ ನೆಂದುಬಿಟ್ಟೈತೆ. ಯಾವ ಮಳೆಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಛತ್ರಿ ಇಟ್ಕೊಂಡು ನಿಂತಿದ್ದೀನಿ ನೋಡಿ, ವೀಡಿಯೋ ಅಪ್ಲೋಡ್ ಮಾಡೋಣ ಅಂತಂದು. ನನ್ನ ಅವಸ್ಥೆ ಬೇಡ, ವೀಡಿಯೋ ಬೇರೆ ಅಪ್ಲೋಡ್ ಆಗ್ತಿಲ್ಲ. ಒಂಥರ ಮೋಡ ಮುಚ್ಕೊಂಡಿರೋದಕ್ಕೆ ನೆಟ್ವರ್ಕೇ ಸಿಗ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ ನಾಳೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಎಲ್ಲ ಕ್ಲೀನಿಂಗ್ ಇರುತ್ತೆ. ಕ್ಲೀನಿಂಗ್ ಅಂದರೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಬಟ್ ನೆಲ ಒರೆಸೋದು ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಬಟ್ಟೆ ತೊಳೆಯೋವಿದ್ದಾವೆ, ಬಟ್ಟೆ ಏನು ಜಾಸ್ತಿ ಇಲ್ಲ, ಮನೆಯೆಲ್ಲ ತೊಳೆದಾಕಿದ್ದೆ. ಬಟ್ಟೆ ತೊಳೆಯೋವೆಲ್ಲ ತೊಳಿಬೇಕು. ಸೊ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನಿಂತಿದ್ದೀನಿ. ನಾಳೆ 9:45 10 ಗಂಟೆ ಆಗ್ತಾ ಬಂತು. 9 ಗಂಟೆಗೆ ಬಂದಾಳು ನಾನು ನೋಡಿ, 10 ಗಂಟೆ ಆಗ್ತಾ ಬಂತು, ಇನ್ನೂ ವೀಡಿಯೋ ಅಪ್ಲೋಡ್ ಆಗಿಲ್ಲ. ನಿಂತ್ಕೊಂಡು ಸಾಕಾಯಿತು. ಕೂತ್ಕೊಳಕ್ಕೆ ಬೇರೆ ಜಾಗ ಎಲ್ಲ ತ್ಯಾವ ಆಗ್ಬಿಟ್ಟೈತೆ. ಕೂತ್ಕೊಂಡ್ರೆ ವೀಡಿಯೋ ಅಪ್ಲೋಡ್ ಆಗೋಲ್ಲ, ಮೇಲೆ ನಿಂತ್ಕೊಂಡೇ ಇರಬೇಕು ಒಂಥರ ಹೀಟಾಗೆ, ಆವಾಗಲೇ ವೀಡಿಯೋ ಅಪ್ಲೋಡ್ ಆಗೋದು. ಸೊ ಅದಕ್ಕೆ ಪರವಾಗಿಲ್ಲ, ವೆಯ್ಟ್ ಮಾಡ್ಕೊಂಡು ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು, ಏನಾದರೂ ಮಾಡಿ ಅಂತಂದು ನಿಂತ್ಕೊಂಡಿದ್ದೀನಿ. ಇವತ್ತು ವೀಡಿಯೋ ಅಪ್ಲೋಡ್ ಆಗ್ತಿರೋದು ಫ್ರಾಂಕ್ ವೀಡಿಯೋ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಸಖತ್ತಾಗಿದೆ ಫ್ರಾಂಕ್ ವೀಡಿಯೋ ಮಾತ್ರ. ಸೊ ಇವಾಗ ವೀಡಿಯೋ ಎಲ್ಲ ಇನ್ನೂ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ, ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು. ಫಸ್ಟ್ ಲೆಂತಿ ವೀಡಿಯೋ ಅಪ್ಲೋಡ್ ಆಗಲಿ ಅಂತ, ಯಾಕಂದರೆ ನೆಟ್ ಖಾಲಿ ಆಗೋಗುತ್ತೆ ಅಂತಂದು. ಲೆಂತಿ ವೀಡಿಯೋ ಅಪ್ಲೋಡ್ ಆಗಿಬಿಟ್ರೆ ಶಾರ್ಟ್ಸ್ ಹಾಕಿಲ್ಲ ಅಂದರೂ ನಡೆಯುತ್ತೆ, ಬೇಕಿದ್ರೆ ನಾಳೆ ಯಾವಾಗಾದರೂ ಹಾಕೊಳ್ಳೋದು ಅಂತ. ಈಗ ಲೆಂತಿ ವೀಡಿಯೋ ಅಪ್ಲೋಡ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಫುಲ್ ಕ್ಲೀನಿಂಗು ಮತ್ತು ಸ್ಯಾರಿ ಡ್ರಾಫಿಂಗು, ಹೂವು ಎಲ್ಲ ಕಟ್ಟಬೇಕು, ಹಾರ ಏರಿಸ್ಬೇಕು. ಸೊ ಸಿಕ್ಕಾಪಟ್ಟೆ ಕೆಲಸ ಬೇರೆ ಐತೆ. ಅದರಲ್ಲಿ ನೋಡಿದ್ರೆ ಈ ಮಳೆ ಬೇರೆ ಬರ್ತಾಯಿದೆ. ಮ್ಯಾಟ್ಗಳು ಎಲ್ಲ ತೊಳಿಬೇಕು. ನೋಡೋಣ, ನಾವು ಹಾರ್ಕೊಳ್ತಾವ ಇಲ್ವೋ ಗೊತ್ತಿಲ್ಲ. ಎಕ್ಸ್ಟ್ರಾ ಒಂದೊಂದಿದೆ, ಬಟ್ ಹೊರಗಡೆ ಪಾರ್ಕಿಂಗಿಗೆ ಹಾಕೋಕ್ಕಿಲ್ಲ. ನೋಡೋಣ, ತೊಳೆದಾಕ್ತೀನಿ. ಹಾರ್ಕೊಂಡ್ರೆ ಹಾರ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಬೇರೆದು ಹಾಕೊಂಡ್ರೆ ಆಯಿತು. ಮಳೆ ಬರ್ತೈತೆ, ಮೆಟ್ಲು ತೊಳೆಯೋ ಅವಶ್ಯಕತೆ ಇರೋಲ್ಲ, ಹೆಂಗೋ ಮೆಟ್ಲು ಕ್ಲೀನ್ ಆಗಿಬಿಡುತ್ತೆ, ಅದೊಂದು ಟೆನ್ಷನ್ ಇಲ್ಲ. ಮೆಟ್ಲು ಟೆರೆಸ್ ಎಲ್ಲ ಕ್ಲೀನ್ ಆಗುತ್ತೆ, ಮಳೆ ಬರ್ತೈತಲ್ವ, ಅದೇನು ಪ್ರಾಬ್ಲಮ್ ಇರೋಲ್ಲ. ಸೊ ಇದು ನೋಡಿ, ಮಧ್ಯಾಹ್ನ ಎಲ್ಲ ಲಾಗ್ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಕೆಲಸ ಜಾಸ್ತಿ ಇತ್ತು. ಸೊ ಅದಕ್ಕೆ ಮಧ್ಯಾಹ್ನ ಏನೂ ಲಾಗ್ ಮಾಡ್ಲಿಕ್ಕಾಗಲಿಲ್ಲ. ಸೊ ಇವಾಗ ಸಂಜೆ ಆಲ್ರೆಡಿ ಒಂದು 6:30 7 ಗಂಟೆ ಆಗಿದೆ ಆ ಟೈಮು ಈಗ ಆಲ್ರೆಡಿ. ಸೊ ಈಗೆಲ್ಲ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಒರೆಸಿ ಇಡೋಣ ಅಂತಂದು ಒರೆಸ್ತಾ ಇದ್ದೀನಿ. ಏನಾದರೆ ದೇವ್ರ ಸಾಮಾನು ತೊಳೆದಿದ್ದಾದ್ಮೇಲೆ ಪೂಜೆ ಸಾಮಾನೆಲ್ಲ ಅಷ್ಟೇ ತೊಳೆದ ಮೇಲೆ ಒರೆಸಿಲ್ಲ ಅಂದರೆ ಎಲ್ಲ ಮಚ್ಚೆ ಥರ ಹಂಗೆ ಇರುತ್ತೆ, ಮತ್ತು ಅದು ಕಲೆ ಥರ ಇರುತ್ತೆ. ಸೊ ಚೆನ್ನಾಗಿ ಕಾಣಿಸಲ್ಲ, ಮತ್ತು ಒಂದು ವಾರದವರೆಗೂ ಅದು ಹಂಗೆ ಇರುತ್ತೆ. ಅದಕ್ಕೆ ನೀಟಾಗೆಲ್ಲ ಒರೆಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಒರೆಸಿ ಇವತ್ತೇ ಎಲ್ಲ ಫೋಟೋನು ಒರೆಸಿದ್ದೀನಿ ಆಲ್ರೆಡಿ. ಅರಿಶಿನ ಕುಂಕುಮ ಇಟ್ಬಿಟ್ಟು ಒರೆಸಿ ಎತ್ತಿಟ್ಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ಹೂವು ಹಾಕಿ ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತಂದು, ಮತ್ತು ಬೆಳಗ್ಗೆ ಅದನ್ನು ತೊಳ್ಕೊಂಡು ಒರೆಸ್ಕೊಂಡು ಮತ್ತು ಅರಿಶಿನ ಕುಂಕುಮ ಇಕ್ಕಿ ದೇವ್ರ ಮೇಲೆ ಕ್ಲೀನ್ ಮಾಡಬೇಕಂದ್ರೆ ಟೈಮ್ ಆಗೋಗುತ್ತೆ. ಅದಕ್ಕೆ ಇವತ್ತೇ ಎಲ್ಲ ಕ್ಲೀನ್ ಮಾಡೋಣ ಅಂತ, ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡೇ ಮಲ್ಕೋಬೇಕು. ಇವತ್ತು ಮಲ್ಗಂಗಿಲ್ಲ ಬಿಡಿ, ಫುಲ್ ಕೆಲಸನೇ ಇರುತ್ತೆ ಇವತ್ತು. ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಹಾಕೋದು, ಬಟ್ಲು ಅದೆಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು, ಮೊನ್ನೆ ಹೊಸ್ದಾಗಿ ತಂದಿದ್ನಲ್ವ ಅರಿಶಿನ ಕುಂಕುಮ ಹಾಕೋದು. ಸೊ ಅದನ್ನು ಹೊರ್ಗಡೆನೇ ಹಾಲಲ್ಲಿ ಇಟ್ಟಿದ್ದೀನಿ. ಅಂದರೆ ಅರಿಶಿನ ಕುಂಕುಮ ಉದಸ್ಲಿಗೆಲ್ಲ ಇಡೋಕ್ಕೂ, ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಕುಂಕುಮ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತಂದು ಬೆಳ್ಳಿ ಕುಂಕುಮದ ಭರಣಿನೂ ದೇವ್ರ ರೂಮಲ್ಲಿ ಇಟ್ಟಿದ್ದೀನಿ. ಸೊ 2 ಕುಂಕುಮದ ಭರಣಿ ಮಾಡ್ಕೊಂಡಿರೋದು ನಾನು. ಯಾಕಂದರೆ ಹೊರಗಡೆ ಬಂದವ್ರಿಗೆ ನಾವು ಮನೇಲಿ ಇಟ್ಟಿರೋ ದೇವ್ರಿಗೆ ಇಡೋ ಅಂಥದನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮತ್ತು ಉದಸ್ಲಿಗೆ ಇಡೋಕ್ಕೂ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತಂದು ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈಗ ದೀಪಕ್ಕೆಲ್ಲ ಬತ್ತಿ ಎಲ್ಲ ಏರಿಸ್ಬಿಟ್ಟಿಡೋಣ ಅಂತಂದು, ಅರ್ಜೆಂಟ್ ಏರಿಸ್ಲಿಕ್ಕಾಗೋದಿಲ್ಲ ಎಮರ್ಜೆನ್ಸಿಗೆ ಅಂತಂದು, ಅದಕ್ಕೆ ಇದನ್ನು ಪೂರ್ತಿ ಒಳಗಡೆ ಇದು ತಿರುಪ ಅಂಥದ್ದು ಬರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಏರಿಸಿ ಮತ್ತು ಅದರೊಳಗೇ ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಎಣ್ಣೆಲ್ಲ ಬೆಳಗ್ಗೆನೇ ಹಾಕ್ಕೊಳ್ತೀನಿ. ಇವಾಗ ಸುಮ್ಮನೆ ಬತ್ತಿ ಎಲ್ಲ ಏರಿಸ್ಬಿಟ್ಟು ಎತ್ತಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಈ ನಾಳೆ ಹಬ್ಬ ಅನ್ಬೇಕಾರೆ ಈ ಕ್ಲೀನಿಂಗ್ ಇರುತ್ತೆ ನೋಡಿ, ಸಖತ್ತು ಕೆಲಸಗಳು. ನೋಡ್ತಿದ್ರೆ ಕೆಲಸ ಇನ್ನೇನಿರುತ್ತೆ, ಮಧ್ಯಾಹ್ನದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿದ್ರೆ ಆಯಿತು. ಏನು ಸುಮ್ಮನೆ ಒರೆಸ್ಕೊಬರೋದು, ಒಂಚೂರು ಮಾಫಲ್ಲಿ ನೆಲನ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ರೆ ಮುಗಿದೋಗುತ್ತೆ ಅಂತ ಅನಿಸುತ್ತೆ. ಬಟ್ ಕೆಲಸ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಎಷ್ಟೊತ್ತಾದರೂ ಕೆಲಸಗಳು ಮುಗಿಯೋದಿಲ್ಲ. ಟೈಮ್ ಮಾತ್ರ ಹೋಗ್ತಾ ಇರುತ್ತೆ, ಕೆಲಸಗಳು ಮುಗಿಯೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಯಾವುದೇ ಆಗಲಿ
ಮುಂಚೆಲೇ ರೆಡಿ ಮಾಡ್ಕೊಂಡಿದ್ರೆ ಮತ್ತು ನೆಕ್ಸ್ಟ್ ಹಬ್ಬದ ದಿನ ಎಲ್ಲ ಶಿಸ್ತಾಗಿ ಅಡುಗೆದು ಏನಾದರೂ ಪ್ರಸಾದ ನೈವೇದ್ಯದ ಏನಾದರೂ ಮಾಡೋದಿದ್ರೆ ಮಾಡಿಬಿಟ್ಟು ಪೂಜೆ ಮಾಡ್ಲಿಕ್ಕೆ ಸರಿ ಹೋಗುತ್ತೆ. ಹಾಗೆ ಹೊಸ್ದಾಗಿ ಅರಿಶಿನ ಕುಂಕುಮ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಎಲ್ಲ ಹೊಸ್ದಾಗಿ ತಂದು ಇಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೊಸ್ದಾಗಿ ಅರಿಶಿನ ಕುಂಕುಮ ತಂದಿದ್ವಿ. ಅದು ನನಗೆ ಅರಿಶಿನ ಕುಂಕುಮದ್ದು ಇದಕ್ಕೆ ಬಣ್ಣಿಗೆಲ್ಲ ಹಾಕ್ಬಿಟ್ಟು ಎತ್ತಿಟ್ಟೆ. ಈಗ ಕಾಯಿಗೆ ಡೆಕೋರ್ ಮಾಡೋಣ ಅಂತಂದು ಅರಿಶಿನ ಎಲ್ಲ ಹಚ್ಚುತ್ತಾ ಇದ್ದೀನಿ. ಅರಿಶಿನ ಎಲ್ಲ ಹಚ್ಬಿಟ್ಟು ಅದಕ್ಕೆ ಪೇಪರಲ್ಲಿ ನಮಗೆ ಯಾವ ಡಿಸೈನ್ ಬೇಕು ಅಂದರೆ ತಿಲಕ ಆಗಲಿ ಯಾವುದೇ ಆಗಲಿ ಬೇಕು ಅಂದರೆ ಡಿಸೈನು ಲೋಟಸ್ ಡಿಸೈನ್ ಆಗಲಿ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ಕಟ್ ಮಾಡ್ಕೊಬಿಟ್ಟು ಈ ಥರ ಅರಿಶಿನ ಹಚ್ಚಿರ್ತೀವಲ್ಲ ಹಿಂದೆಲೇ ಹಚ್ಚಂಗಿದ್ರೆ ಕುಂಕುಮನ ಈ ಥರ ಪೇಪರ್ ಇಟ್ಬಿಟ್ಟು ಕುಂಕುಮ ಹಚ್ಚಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಏನು ಬೀಳೋದಿಲ್ಲ, ಕುಂಕುಮ ಏನು ಇದಾಗೋದಿಲ್ಲ. ಕುಂಕುಮನೂ ಕರಗಿಸ್ಬಿಟ್ಟೆ ಇಕ್ಕಬೇಕು ಅನ್ನೋದೇನಿಲ್ಲ, ಚೆನ್ನಾಗಿ ಹತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು. ಈ ಥರ ಡೆಕೋರೇಷನ್ ಎಲ್ಲ ಮಾಡ್ಲಿಕ್ಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಅದಕ್ಕೆ ಕಳ್ಸೋಕ್ಕೆ ಕಾಯಿ ಗಿಡಕ್ಕೆ ಅಂತ ರೆಡಿ ಮಾಡಿದೆ. ಗೈಸ್ ನೋಡಿ, ನಾಳೆ ಹಬ್ಬದ ಪ್ರಯುಕ್ತ ಎಲ್ಲರೂ ಬ್ಯುಸಿ ನೋಡ್ರಿ. ಮತ್ತೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಜೈ. ಅಲ್ಲಿ ಎರಡು ಕಟ್ಟು ಎತ್ತಿಕನ್ನ ತೂಡಿಸ್ತಾವ ನಾಳೆ. ಅದೊಂದು ಕಟ್ಟು ಮನೆ ಕಡೆ ಹಾಸ್ಕೊಡ್ತೀನಿ ನೀವು. ವೈಸ್ ನೋಡಿ, ಇದು ತೋರಣಕ್ಕೆ ರೆಡಿ ಮಾಡ್ತಾರೆ ನಮ್ಮ ಮನೆಯವರು. ನಾಳಿಕೆ ಅಂದರೆ ಬೆಳಗ್ಗೆಗೆ ಆಗಲ್ಲ, ಅದಕ್ಕೆ ಇವಾಗಲೇ ರೆಡಿ ಮಾಡ್ತಾವೆ. ಅಂದರೆ ಇವಾಗ ಆ ಥರ ಕಟ್ಟಿಬಿಟ್ಟು ಎತ್ತಿಡೋದು, ಬೆಳಗ್ಗೆಗೆ ಬಾಗ್ಲಿಗೆ ಕಟ್ಟೋದಷ್ಟೇ, ಸುಮ್ಮನೆ ಸಿಕ್ಸೋದಷ್ಟೇ ಮಳೆಗದೇನು. ರೆಡಿ ಮಾಡ್ತಾವ್ರೆ. ಇನ್ನು ನಮ್ಮ ಮನೆಯವ್ರು ನೋಟಾಗಿ ಏನೋ ಡಿಸೈನ್ ಮಾಡ್ತಾರಂತೆ. ಯಾಕೆ ನೋಟಾಗೆ ದುಡ್ಡಿನ ಹಾರನೇ ಹಾಕ್ಬಿಡ್ತಾರಂತಪ್ಪ ನಾಳಿಕೆ. ಲಕ್ಷ್ಮಮ್ಗೆ ಕಾಸಿನ ಸರ ತಂದಿದ್ದೀವ ಜೈ. ನೋಡಿಲ್ಲ ಅಜ್ಜಿ. ಲಕ್ಷ್ಮಮ್ಗೆ ಎತ್ತಿಕ್ಕಿದ್ದೀನಿ ಎಲ್ಲ, ನಾ ಕೈ ಕಾಲು ತಂದಿತ್ತ ಜೈ. ಅಲ್ಲ ಜೆ ನಳಿಕೆ, ನಿನ್ನ ಲಕ್ಷ್ಮಮ್ಮನ ಬಿಟ್ಟು ಕದ್ಲಲ್ಲ ನೋಡ್ಬೇಕಿರು ನೀನು. ಗರುನಳ್ಳಿ ಲಕ್ಷ್ಮಮ್ಮ ಇಲ್ಲೇ ಇರ್ತೈತೆ. ಹಿಡ್ಕೊಳ್ರೋ, ಯಾಕ್ರೋ ನೀನು ಟೈಟಾಗಿ ಎಳಿಬೇಡ ದುಷಿ, ಜಾಸ್ತಿನ ಒಂದು ಮೀಡಿಯಮಾಗಿ ಹಿಡ್ಕ. ಲೂಸ್ ಬಿಡ್ಬೇಡ, ಒಂದು ಮೀಡಿಯಮಾಗಿ ಹಿಡ್ಕ, ಜಾಸ್ತಿ ಓವರ್ ಟೈಟಾಗೂ ಹಿಡ್ಕೊಬೇಡ. ಗೈಸ್ ಸಖತ್ತು ಬ್ಯುಸಿ ಇವತ್ತಂತೂ. ಇವತ್ತು ಅಂದರೆ ನಾಳೆ ಒಂದು ಬೆಳಗ್ಗೆ ಪೂಜೆ ಮುಗಿಯೋವರೆಗೂ ಅಷ್ಟೇ ಬ್ಯುಸಿ, ಆಮೇಲೆ ಇನ್ನೇನು ಫ್ರೀನೇ. ತಿಂಗಳಿಂದ 15 ದಿನದಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಾಳೆ ಕೊಪ್ಪತ್ತು ಮುಗಿದ್ರೆ ಮುಗೀತು ವರಮಹಾಲಕ್ಷ್ಮಿ ಹಬ್ಬ. ಅಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನೋಡಿ ಟೈಮ್ ಆಗೇ ಹೋಗ್ಬಿಡ್ತು. 10:30 11 ಗಂಟೆ ಮೇಲಾಗಿದೆ. ಈಗ ಹೂವು ಕಟ್ಟೋಣ ಅಂತಂದು ಕೂತ್ಕೊಂಡಿದ್ದೀನಿ. ಸಂಜೆ ಟೈಮ್ ಕಟ್ಟಿಡೋಣ ಅಂದ್ಕೊಂಡೆ, ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಕಟ್ಟಿಡಿ ಫ್ರೀನೇ ಇಲ್ಲ ಇವತ್ತೇನಂದರೆ ಸ್ವಲ್ಪ ಹೊತ್ತು ಕೂತ್ಕೊಳಕ್ಕೂ ಫ್ರೀ ಇಲ್ಲ, ಅಷ್ಟು ಕೆಲಸಗಳು. ಸೊ ಲೋಟಸ್ ತಂದಿದ್ವಲ್ಲ, ಅದನ್ನು ಪೆಟಲ್ಸ್ ಎಲ್ಲನ ಈ ಥರ ಒಳಗಡೆ ಮಡಚಬೇಕು, ಇಲ್ಲಾಂದರೆ ಅದು ಬೇರೆ ಥರ ಲೋಟಸ್, ಬುಟ್ ಲೋಟಸ್ ಥರ ಅದ್ವಲ್ವ, ಪೆಟಲ್ಸ್ ಈ ಥರ ಎಲ್ಲ ಮಡಚಿದ್ರೇ ಲೋಟಸ್ ಡಿಸೈನ್ ಥರ ಚೆನ್ನಾಗಿ ಕಾಣಿಸೋದು. ಸೊ ಅದಕ್ಕೆಲ್ಲ ಪೆಟಲ್ಸ್ ಎಲ್ಲ ಮಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಪೆಟಲ್ಸ್ ಎಲ್ಲ ಮಡಚಿದಾದ್ಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಅದು ಪೆಟಲ್ಸ್ ಆಲ್ರೆಡಿ ಎಲ್ಲ ತೆಗೆದುಬಿಟ್ಟಿದ್ರು, ಸುತ್ತ 1-2 ಸುತ್ತಲ್ಲೇ ತೆಗೆದುಬಿಟ್ಟಿದ್ರು. ಸೊ ಜಾಸ್ತಿ ಪೆಟಲ್ಸ್ ಇರೋ ಅಂಥದ್ದು ಸಿಗಲಿಲ್ಲ, ಎಷ್ಟಿದೆಯೋ ಅದೇ ನೋಡ್ಕೊಂಡು ತೊಗೊಂಡು ಬಂದೆ. ಈಗ ಹಾರ ಏರಿಸ್ಲಿಕ್ಕೆ ಅಂತಂದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತೋಟ ಎಲ್ಲ ತೆಗೆದುಬಿಟ್ಟು ಹಾರ ಏರ್ಸೋಣ ಅಂತಂದು ಸೇವಂತಿಗೆ ಹೂವಿನ ಹಾರ ಹಾಕೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಹಾರನೇ ತರ್ಬೋದಿತ್ತು, ಬಟ್ ಬಿಡಿ ಹೂವು ಸಿಕ್ಕಿದ್ವಲ್ಲ, ಬಿಡಿ ಹೂವು ತಂದುಬಿಟ್ಟು ಹಾರ ಏರ್ಸೋಣ ಅಂತ. ಬಿಡಿ ಹೂವನ್ನ ತಂದರೆ ಕಡಿಮೆ ಆಗುತ್ತೆ ರೇಟು, ಹಾರ ಏರಿಸಿದಂಥ ಹಾರನೇ ತಂದರೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬಿಡಿ ಹೂವು ತಂದುಬಿಟ್ಟು ಹಾರ ನಾನೇ ಏರಿಸ್ಕೊಂಡೆ. ಹಾರ ಏರಿಸಿರೋದು ಯಾವ ಥರ ಇತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮಳ್ಳೆ ಮಗ್ಗು ಎಲ್ಲ ಕಟ್ಟಿಬಿಟ್ಟು ಎತ್ತಿಡೋ ಅಷ್ಟೊತ್ತಿಗೆ 12 ಗಂಟೆ ಮೇಲೇ ಆಗೋಯಿತು, ಅಷ್ಟು ಟೈಮ್ ಆಗೋಯಿತು. ಮಳ್ಳೆ ಮತ್ತು
ಕಣಗಳು ಹೂವು ಎಲ್ಲ ಕಟ್ಬಿಟ್ಟು ಈಗ ಎತ್ತಿಡ್ತಾ ಇದ್ದೀನಿ. ನೋಡಿ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂತಂದು 2 ಥರ ಸೇವಂತಿಗೆ ಹಾಕಿದ್ದೀನಿ, ಹಾಗೆ ರೋಸ್ ಹಾಕಿದ್ದೀನಿ. ಒಟ್ಟು 3 ಥರ ಹೂವು ಎಲ್ಲ ಹಾಕ್ಬಿಟ್ಟು ಹಾರ ಏರಿಸಿ ರೆಡಿ ಮಾಡಿದ್ದೀನಿ. ಲಕ್ಷ್ಮಿಗೆ ಶಿಸ್ತಾಗಿ ಒಂದು ಹಾರ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ದೊಂಬಿಯಾಗಿ ಹೂವು ಜಾಸ್ತಿಯಾಗಿ ಹಾಕಿದ್ರೆ ಲಕ್ಷ್ಮಿನೇ ಕಾಣಿಸೋದಿಲ್ಲ, ಬರೀ ಹೂವನೇ ಕಾಣಿಸುತ್ತೆ. ಸೊ ಅದಕ್ಕೆ ಹಾರ ಏರಿಸ್ದೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತಂದು. ಈ ಮಳ್ಳೆ ಹೂವು ಕಟ್ಟೋದೇ ಸ್ವಲ್ಪ ಟೈಮ್ ತಗೊಂತು, ಜಾಸ್ತಿ ಹೊತ್ತು ಹಿಡಿತು. ಒಂದು 1/4 kg ಅಷ್ಟು ಮಳ್ಳೆ ಹೂವು ತಂದಿದ್ದೆ. ಸೊ ಅವೇ ಟೈಮ್ ಆಗೋಗ್ಬಿಡ್ತು. ಸ್ವಲ್ಪ ಚಿಕ್ಕವಲ್ವ ಮಳ್ಳೆ ಹೂವು, ದುಂಡು ಮಲ್ಲಿಗೆ ಮಗ್ಗು ಇಲ್ಲ ಕಾಕಟೆ ಮಗ್ಗು ಈ ಥರದ್ದಾದರೆ ಬೇಗ ಕಟ್ಬೋದು. ಮಳ್ಳೆ ಹೂವು ಆದರೆ ಚಿಕ್ಕದಾಗಿರ್ತವೆ, ಲೇಟ್ ಆಗುತ್ತೆ ಕಟ್ಟೋದು. ಬಟ್ ಮಾರೋದುಕ್ತವೆ ಅವು, ಕಟ್ಟೋದು ಲೇಟ್ ಆಗುತ್ತಷ್ಟೇ. ನಾನು ಅಂದ್ಕೊಂಡೆ ಒಂದು 12 ಗಂಟೆ ವರ್ಷದಲ್ಲಿ ಎಲ್ಲ ಮುಗಿಸ್ಬಿಡೋಣ ಅಂತಂದು ಬೆಳಗ್ಗೆ ಅಂದ್ಕೊಂಡಿದ್ದೆ. ಬಟ್ ಹೂವು ಕಟ್ಟೋದೇನೆ 12 ಗಂಟೆ ಆಗೋಯಿತು. ಮತ್ತು ಬೇರೆ ಕೆಲಸಗಳೆಲ್ಲ ಎಷ್ಟು ಕೆಲಸಗಳಿರ್ತವೆ ನಾಳೆ ಹಬ್ಬ ಅಂದರೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮಾತ್ರ ಅಡುಗೆದೆಲ್ಲ ಪ್ರಿಪೇರ್ ಮಾಡಬೇಕು. ಅಡುಗೆದೆಲ್ಲನೂ ಹೋಗಲಿ, ಇವಾಗ ಲಕ್ಷ್ಮಿ ಕುಂಡಿಸ್ಲಿಕ್ಕೆ ಅಲಂಕಾರ ಮಾಡಬೇಕು ಅಂದರೆ ಅದೇ ಒಂದು 3 ಅವರ್ಸ್ ಹಿಡಿಯುತ್ತೆ. ಸೊ ಅದಕ್ಕೆ ನೈಟ್ ನಿದ್ದೆ ಮಾಡೋಂಗಿಲ್ಲ ಇವತ್ತು ಮಾತ್ರ, ಅಷ್ಟು ಕೆಲಸಗಳಿರ್ತವೆ. ಇವಾಗ ನೋಡಿ ಆಲ್ರೆಡಿ ಹೂವು ಎಲ್ಲ ಕಟ್ಟಿದ್ದಾಯಿತು. ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕನಕ ಕಲಿಸ್ಲಿಕ್ಕೆ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಬೇಯಿಸ್ಬಿಟ್ಟು ಕಾಯೆಲ್ಲ ತೋರಿಸ್ಬಿಟ್ಟು ಬೇಳೆಗೆ ಮಿಕ್ಸ್ ಮಾಡಿ ಬಿಸಿ ಮಾಡಿಬಿಟ್ಟು ಸಾಂಬಾರಿಗೆ ಎಲ್ಲ ರೆಡಿ ಮಾಡೋಣ ಅಂತಂದು ರೆಡಿ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿ ನೋಡೋಣ. ಮಲ್ಕೊಳಂಗಿದ್ರೆ ಟೈಮ್ ಎಷ್ಟಾಗುತ್ತೋ ಟೈಮ್ ಮೇಲೆ ಡಿಪೆಂಡು. ಟೈಮ್ ಏನಾದರೂ ಜಾಸ್ತಿ ಆಗೋಗ್ಬಿಟ್ರೆ ಮತ್ತೆ ಮಲ್ಕೊಳಂಗಿಲ್ಲ ಇನ್ನೇನು. ಅವೆಲ್ಲ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಫಸ್ಟು ಮೈದಾ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಈ ಯುಗಾದಿ ಹಬ್ಬವನ್ನು ಇಷ್ಟು ಈ ಥರ ನೈಟೆಲ್ಲ ನಿದ್ದೆಗಟ್ಟಿ ಮಾಡಿರಲ್ಲ ಜನಗಳು. ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನೈಟ್ ನಿದ್ದೆನೇ ಮಾಡಲ್ಲ. ಅಷ್ಟು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಬೆಳಗ್ಗೆ ಪೂಜೆಗೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡೋಣ ಅಂತಂದು ಅಷ್ಟೊಂದು ನಿದ್ದೆಗಟ್ಟಿ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ನನಗೆ ತಿಳಿದ ಮಟ್ಟಿಗೆ ನೈಟೆಲ್ಲ ನಿದ್ದೆಗಟ್ಟಿ ರೆಡಿ ಮಾಡೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಒಂದಕ್ಕೆ ಅನಿಸುತ್ತೆ. ಸೊ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಮಾಡಿದ್ರಿ ಅಂತಂದ ಕಮೆಂಟ್ ಮಾಡಿ. ಸೊ ಸಿಗೋಣ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ, ಅಂದರೆ ಹಬ್ಬದ ವೀಡಿಯೋದೊಂದಿಗೆ. ಸೊ ಟೇಕ್ ಕೇರ್, ಬಾಯ್.